ಇಷ್ಟಾಗಿ ಪದ್ಮರಾಜ್ ಬಡಪ್ನವರು ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮ ವೆಸ್ಟಿನ್ ಜೊತೆ ಮಾತಾಡಬೇಕಂತ ಇದು ಹೇಳ್ಕೊಡ್ತೀವಿ. ನಾವು ಹುಬ್ಬಳ್ಳಿ ತಾಲೂಕು ಮಲ್ಲಿಗವಾಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಪದ್ಮರಾಜ್ ಲಕ್ಷ್ಮಪ್ಪ ಬಾಳಪ್ನವ್ರು ಅಂತ ಹೇಳಿ. ಈಗ ನೀವು ಪಂಚಾಯತಿಗೆ ಆರಿಸಿ ಬಂದಿರಲ್ಲ, ಏನೇನು ಕೆಲಸ ಮಾಡ್ಬೇಕನ್ನುವಂಥ ನಿಮ್ಮ ಹವ್ಯಾಸ? ಸರ್ ನಮ್ಮೂರ ನೀರಿನ ಸ್ವಲ್ಪ ತೊಂದರೆ ಇತ್ತು ಸರ್, ಅದು ಎಲ್ಲ ಮಾಡಾಕ್ತೀವಿ ಸರ್. ಸ್ವಲ್ಪ ರೋಡ್ ಗಟ್ರ ಸಿ ಸಿ ರೋಡ್ ಎಲ್ಲ ಮಾಡ್ಸಕ್ಕೆ ಈಗ ನಮ್ಮ ಶಾಸಕರಿಗೆಲ್ಲ ಮನವಿ ಮಾಡೀವಿ ಸರ್. ಕೋಲ್ರೆಡ್ಡಿ ಸಾಹೇಬ್ರಿಗೆ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಸರ್ ಅವರು. ಕೆಲವೊಂದು ಮೂರೊಂದು ರಸ್ತೆ ಅದನ್ನು ಹೇಳಿ ಸರ್, ಅದನ್ನು ಮಾಡ್ಕೊಡ್ತೀವಿ ಸರ್. ಅವ್ರು ಖಾಸಗಿ ಮನೆಗೆ ಬಂದವ? ಆಸರೆ ಸದ್ಯ ಏನು ಬಂದಿತ್ತು ಸರ್, ಬಂದವ ಸರ್. ಬಂದಾಗ ಹಾಕೇವಿ ಸರ್, ಹಿಂಗೆಲ್ಲ ಬಂದಿದ್ವಿ ಸರ್, ಹಾಕೇವಿ ಸರ್ ಬಡವರಿಗೆಲ್ಲ. ಹಿಂಗೆ ಗುಂಡಿನೂ ಮಾಡ್ಯಾವ ಸರ್. ಮಚಾನಗಟ್ಟಿ ಅಭಿವೃದ್ಧಿ ಮಸಾನಗಟ್ಟಿ ಆಗೈತೆ ಸರ್, ಈಗ 1 ವರ್ಷ ಆಗ್ತದೆ ಆಗಿ. ಅಭಿವೃದ್ಧಿ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ಎಲ್ಲ ಸೇರಿ ನೀರಾಗಲಿ ಸೇರಿ ಚಲೋ ಮಾಡ್ಕೊಂಡು ಹೊಂಟೇವಿ ಸರ್. ಈಗ ಪದ್ಮರಾಜ್ ಬಾಳಪ್ಪನವರು ಮಲ್ಲಿಗವಾಡ ಗ್ರಾಮದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ. ಇನ್ನೊಂದಿನಪ್ಪ ಅಧ್ಯಕ್ಷರಾಗಬೇಕಾದ್ರೆ ತಂದೆ ತಾಯಿ ಪುಣ್ಯ ಬೇಕು, ದೇವರ ಆಶೀರ್ವಾದ ಬೇಕು, ಮಲ್ಲಿಗವಾಡ ಗ್ರಾಮದ ಗುರುರ ಆಶೀರ್ವಾದ ಬೇಕು. ಇವರು ಯುವಕರ ಮತ್ತು ಎಲ್ಲ ಕೆಲಸ ಮಾಡ್ತಾರೆ ಅನ್ನುವಂಥ ಹವ್ಯಾಸ ನಮ್ಮ ಕಂಡು ಬಂದೈತಿ. ನಾವು ಏಕದಮ್ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರೋ ಸಟಕ್ನ ಬರೋಲ್ಲ. ಅವ್ರು ಏನು ಕೆಲಸ ಮಾಡ್ತಾರೆ ಏನು ಅನ್ನುವಂಥದ್ದು ನಮಗೆ ಕಂಡು ಬಂದೈತಿ. ಮತ್ತು ಇನ್ನು SD ನ್ಯೂಸಿನವರು ಬಂದು ಅವ್ರಿಗೆ ಸನ್ಮಾನ ಮಾಡಿ ಮುಂದಿನ ದಿನಮಾನದಲ್ಲಿ ಕೂಡ ಇವರು ಉಪಾಧ್ಯಕ್ಷರಾದ್ರೆ ಇವರು ಅಧ್ಯಕ್ಷರಾಕಾರ ಅನ್ನುವಂಥ ಹವ್ಯಾಸ ನಮ್ಮ ಕಂಡು ಬಂದೈತಿ. ಇನ್ನೊಂದಿನ ಇವರು ಮಹಿಳಾ ಘಟಕದಿಂದ ಬಂದಿದ್ದಕ್ಕೆ ಅವ್ರ ಅಧ್ಯಕ್ಷರಾಗ್ಯಾರ, ಇವರು ಉಪಾಧ್ಯಕ್ಷರಾಗ್ಯಾರ. ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಮಲ್ಲಿಗವಾಡ ಗ್ರಾಮದಲ್ಲಿ ಇಲ್ಲ ಅವರು ಯೋಗ್ಯ ಅದಾರಿ, ಒಳ್ಳೆಯವರು ಅದಾರ ಮತ್ತು ಕೆಲಸಗಾರ ಅದಾರ ಅನ್ನುವಂಥ ಹವ್ಯಾಸ ಕಂಡು ಬಂದೈತಿ. ಮತ್ತು ಇವರು ಲೋಯನಗರದಾಗಿದ್ದರು, ಅಲ್ಲಿ ಮಲ್ಲಿಗವಾಡ ಗ್ರಾಮಕ್ಕೆ ಯಾರೋ ಬಂದಾರಂದ್ರೆ ಸಟಕ್ನ ಹೋಗುವಂಥ ವ್ಯಕ್ತಿ ಅದಾರ. ಮತ್ತು ಮುಂದಿನ ದಿನಮಾನದಲ್ಲಿ ಕೂಡ ಇವರು ಅಧ್ಯಕ್ಷರಾಗ್ತಾರ ಅನ್ನುವಂಥದ್ದು ನಮಗೆ ಕಂಡು ಬಂದೈತಿ. ಈ ಅವ್ರ ಮನೆಗೆ ಬಂದು ಸನ್ಮಾನ ಮಾಡಿ SD ನ್ಯೂಸಿನ ಧನ್ಯವಾದಗಳು.